ನಾನು ರಮೇಶ್ ಗೌಡ ಅಂತ ಮಾತನಾಡೋದು. ಮೊನ್ನೆ ನಡೆದಂತಹ ಘಟನೆಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಅಲ್ಲಿ ನಾನು ಹೋದಾಗ ನನಗೆ ಕಂಡಿದ್ದು ಅಲ್ಲಿ ಒಂದು ಉರ್ದು ಬೋರ್ಡು. ಅದು ದೇವರ ನಾಮಫಲಕವ, ಅದು ದೇವ ಸ್ಮರಣೆ ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದು ಒಂದು ಉರ್ದು ನಾಮಫಲಕ ಅಂತಾನೆ ನಾನು ತೆಗೆದಿದ್ದೇನೆ ಹೊರತು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತಹ ವಿಚಾರದಲ್ಲಿ ನಾನು ಮಾಡಿಲ್ಲ. ಆ ಒಂದು ಬೋರ್ಡ್ ಅನ್ನ ತೆಗೆದಿರೋದ್ರಿಂದ ನಿಮಗೇನಾದ್ರೂ ಮನಸ್ಸಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಆದರೆ ಕನ್ನಡದ ವಿಚಾರದಲ್ಲಿ, ಕನ್ನಡ ನಾಡಿನ ವಿಚಾರದಲ್ಲಿ ನಾನು ಯಾವುದೇ ರೀತಿಯಾದಂತಹ ರಾಜಿ ಆಗುವಂತಹ ಪ್ರಶ್ನೆನೇ ಇಲ್ಲ. ನೀವು ಸಹ ಕನ್ನಡವನ್ನ ಬಳಸಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದ್ದರೆ, ಯಾವುದೇ ನಾನು ಜಾತಿಯ ವಿರುದ್ಧ, ಧರ್ಮದ ವಿರುದ್ಧ, ದೇವರ ವಿರುದ್ಧ ಅಲ್ಲ. ನನಗೆ ಕಂಡಿದ್ದು ಅಲ್ಲಿ ಉರ್ದು ಅಷ್ಟೇ. ಅದು ದೇವರ ನಾಮಫಲಕ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನ ಕಿತ್ತಿದ್ದೇನೆ. ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ, ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದ್ದರೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ.